ಹಾಯಲು ನಮಸ್ಕಾರ ಸ್ನೇಹಿತರೆ. ಕುನಿಗೂ ಕೂಡ ಇಲ್ಲಿ ಜಿಪಿ ಮನೆಗೆ ಬಂದದ್ದಾಯ್ತು. ಇತ್ತ ಕಡೆ ಗಾಯತ್ರಿ ದೇವಿ ಜಿಪಿ ಕಥೆಯನ್ನೇ ಮುಗಿಸ್ತೀನಿ ಅಂತ ಹೇಳಿದ್ರು. ಆದ್ರೆ ಬೇಲ್ ಸಿಗೋಕ್ಕೂ ಮೊದಲೇ ಜಿಪಿಯನ್ನ ಕತೆ ಮುಗಿಸೋದಕ್ಕೆ ಗಾಯತ್ರಿ ದೇವಿ ಹೊಂಚಾಕಿ ಕಾಯ್ತಾ ಇದ್ರು. ಆದರೆ ಎಲ್ಲವೂ ಕೂಡ ಉಲ್ಟಾ ಆಗಿದೆ. ಈ ಕಡೆ ಭಾರ್ಗವಿ ದುಡ್ಡು ಹೊಂದಿಸೋದಕ್ಕೆ ಅಂತ ಹೇಳಿ ತನ್ನ ಮಾಂಗಲ್ಯ ಸರವನ್ನೇ ಅಡವಿಡುವುದಕ್ಕೆ ಮುಂದಾಗಿದ್ರು. ಆದರೆ ಅಷ್ಟರಲ್ಲಿ ಜಗನ್ ಬಂದದ ಈ ಮನೆ ಆಸ್ತಿ ಪತ್ರವನ್ನು ಅಡವಿಟ್ರೆ 20 ಲಕ್ಷ ಕೊಟ್ಟು ಶ್ಯೂರಿಟಿ ಕೊಡ್ತಾರಂತೆ ಅಂತ ಹೇಳಿದಾಗ ಅರ್ಜುನ್ ಅದಕ್ಕೆ ಒಪ್ಕೋತಾರ. ಆದರೆ ಇಲ್ಲಿ ಭಾರ್ಗವಿ ಪೇಪರ್ ಓದಬೇಕು ಅಂತ ಹೇಳ್ತಾರೆ. ಪೇಪರ್ ಓದಿದ್ರೆ ಖಂಡಿತ ಜಗನ್ ಕಳ್ಳಾಟ ಬಯಲಾಗ್ತಿತ್ತು. ಆದರೆ ಅರ್ಜುನ್ ನಮ್ಮವರ ಮೇಲೆ ವಿಶ್ವಾಸ ಇಡಬೇಕು ಅಂತ ಹೇಳಿ ಭಾರ್ಗವಿನ ಬೈದು ಬಿಡ್ತಾರ. ನಂತರ ಎಲ್ಲರ ಕೈಯಲ್ಲಿಂದನೂ ಕೂಡ ಸೈನನ್ನ ಹಾಕಿಸ್ತಾರೆ ಅರ್ಜುನ್. ಕೊನೆಗೂ ಇಲ್ಲಿ ಅರ್ಜುನ್ ಸಂಬಂಧಕ್ಕೆ ಬೆಲೆ ಕೊಟ್ಟು ಅನುಮಾನ ಪಡೆದೆ ಜಗನ್ ಆಡ್ತಿರೋ ನಾಟಕಕ್ಕೆ ನಿಜಕ್ಕೂ ಕೂಡ ಮರಳಾಗಿದ್ದಾರೆ. ಫೈನಲಿ ತಮ್ಮ ಇಡೀ ಮನೆಯನ್ನೇ ಜಗನ್ ಹೆಸರಿಗೆ ಬರೆದು ಕೊಟ್ಟಿದ್ದಾರೆ. ಫೈನಲಿ ಅಪ್ಪನ ಬಿಡಿಸೋದಕ್ಕೇನೋ 20 ಲಕ್ಷ ರೂಪಾಯಿ ಸಿಕ್ತು. ಆದರೆ ಅಲ್ಲಿ ಜಿಪಿ ಕಥೆಯನ್ನೇ ಮುಗಿಸೋದಕ್ಕೆ ಹೊಂಚಾಕಿ ಕಾಯ್ತಿರ್ತಕ್ಕಂಥ ಗಾಯತ್ರಿ ದೇವಿ ಜಿಪಿಯನ್ನ ಜೈಲಿಂದ ಜೈಲಿಗೆ ಶಿಫ್ಟ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಆತನ ಕಥೆಯನ್ನ ಮುಗಿಸೋದಕ್ಕೆ ಮುಂದಾಗ್ತಾ ಇದ್ರು. ಬಟ್ ಅಷ್ಟರಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಹೋಗಿದ್ದೆ ಜಿಪಿ ಅವರನ್ನ ಎಲ್ಲೂ ಕೂಡ ಕರ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ, ಯಾವುದೇ ಜೈಲಿಗೂ ಕೂಡ ಶಿಫ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವರಿಗೆ ಬೇಲ್ ಆಗದ ಅಂತ ಹೇಳ್ತಾರೆ. ಫೈನಲಿ ಗಾಯತ್ರಿ ದೇವಿ ಪ್ಲಾನ್ ಉಲ್ಟಾ ಹೊಡೆಯುತ್ತೆ. ಗಾಯತ್ರಿ ದೇವಿ ಭಾರ್ಗವಿಗೆ ಚಾಲೆಂಜ್ ಹಾಕಿದ್ರು, ಬೇಲ್ ಆದ್ರೂ ನಿಮ್ಮ ಮಾವನ ಕತೆ ಮುಗಿಸ್ತೀನಿ ಅಂತ. ಆದ್ರೆ ಇಲ್ಲಿ ಭಾರ್ಗವಿ ಗಾಯತ್ರಿ ದೇವಿ ಮುಂದೆ ಗೆದ್ದಿದ್ದಾರೆ. ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ಸೇರ್ಕೊಂಡು ಜಿಪಿ ಪಾಟೀಲ್ ಅವರನ್ನ ಮನೆ ಕರ್ಕೊಂಡು ಬರ್ತಾರೆ. ಈ ಕಡೆ ನಿರ್ಮಲ್ ಅವರಂತೂ ಜಿಪಿ ಪಾಟೀಲ್ನ ನಾವು ನೋಡಿದ್ರೆ ತುಂಬಾನೇ ಖುಷಿ ಪಡ್ತಾರೆ. ಈ ಕಡೆ ಗಾಯತ್ರಿ ದೇವಿನೇ ಆರತಿ ತೆಗಿಯೋಕೆ ಅಂತ ಹೇಳಿ ಬಂದಾಗ ಇಲ್ಲಿ ಜಿಪಿ ಪಾಟೀಲ್ ನನಗೆ ಯಾವುದೇ ರೀತಿಯ ಆಸ್ತಿ ಬೇಕಾಗಿಲ್ಲ, ನನ್ನ ಪಕ್ಕದಲ್ಲಿದ್ದಾರಲ್ವ ನನ್ನ ಮಗ ಸೊಸೆ ಇವರೇ ನನ್ನ ದೊಡ್ಡ ಆಸ್ತಿ ಅಂತ ಹೇಳೋದ್ರ ಮುಖಾಂತರ ಗಾಯತ್ರಿ ದೇವಿಗೆ ಸಖತ್ತಾಗಿ ಪಂಚನ್ನ ಕೊಡೋದ್ರ ಮುಖಾಂತರ ಪಂಚರ್ ಮಾಡ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ಮುಂದಿನ ವಿಚಾರ